1.5 ವರ್ಷದ ಹಿಂದೆ ಈ ಭುವನಂ ಗಗನಂ ಜರ್ನಿ ಪ್ರಾರಂಭ ಆಗಿದ್ದು ಕಂಠೀರವದಲ್ಲಿ ಮುಹೂರ್ತ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಸುದ್ದಿಯಲ್ಲಿ ಇರಲಿಲ್ಲ. ಇಲ್ಲಿ ನಾವು ಆ್ಯಕ್ಚುಲ್ ಪ್ರೆಸ್ ಮೀಟ್ ಮಾಡಬೇಕು ಅನ್ನೋ ಉದ್ದೇಶ ಏನಿತ್ತು ಅಂತ ಹೇಳಿದರೆ, ನಮ್ಮ ಜರ್ನಿ ಸುಮಾರು 70-75 ದಿನಗಳ ಕಾಲ ಚಿತ್ರೀಕರಣ. ನಾಳೆಗೆ ಇಲ್ಲಿ ಕುಂಬಳಕಾಯಿ ಆಗುತ್ತೆ. ನಾಳೆ ಸಂಜೆ ನಾಡಿದ್ದು ಬೆಳಗ್ಗೆ, ನಾಳೆ ಸಾಯಂಕಾಲ ಶೂಟಿಂಗ್ ಇದೆ. ನಾಳೆ ನೈಟ್ ಫುಲ್ ಮಾಡ್ತೀವಿ. ನಾಡಿದ್ದು ಈ ಪ್ರಯಾಣ ಎಂಡ್ ಆಗುತ್ತೆ. ಸೊ ನಾಳೆ ಫುಲ್ ಶೂಟಲ್ಲಿರೋದ್ರಿಂದ ಇವತ್ತು ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಇನ್ಮೇಲಿಂದ ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ನಮ್ಮ ಸಿನಿಮಾ ಮೇಲೆ ಇರಬೇಕು. ಆಮೇಲೆ ನಮ್ಮ ಸಿನಿಮಾ ತಂಡದ ಮೇಲೆ ಕೂಡ ಇರಬೇಕು ಅನ್ನೋದು ನಮ್ಮ ಆಸೆ. ಸೊ ಮುಂದಿಂದನ್ನು ನಾನು ಏನೇ ಹೇಳಿದರೂ ಕೂಡ ಜಾಸ್ತಿ ಆಗುತ್ತೆ. ಇನ್ನೇನೇ ಹೇಳಬೇಕು ಅಂದರೂ ಕೂಡ ನಮ್ಮ ಇಬ್ಬರು ಹೀರೋಗಳಿದ್ದಾರೆ, ಪ್ರಮೋದ್ ಇದ್ದಾರೆ, ಪೃಥ್ವಿ ಇದ್ದಾರೆ, ನಮ್ಮ ನಿರ್ಮಾಪಕರಿದ್ದಾರೆ, ನಮ್ಮ ಆರ್ಟಿಸ್ಟ್ಗಳಿದ್ದಾರೆ. ಇನ್ನು ಸ್ವಲ್ಪ ಜನ ಮಿಸ್ಸಿಂಗ್ ಇದ್ದಾರೆ. ರೇಚಲ್ ಬರಬೇಕಾಗಿತ್ತು, ಅವ್ರ ಬರ್ತ್ಡೇ ಬಂದಿಲ್ಲ. ಶರತ್ ಸರ್, ಅಚ್ಯುತ್ ಸರ್ ಬರಬೇಕಾಗಿತ್ತು. ನಾವು ಇಮಿಡಿಯೇಟ್ ಪ್ರೆಸ್ ಮೀಟ್ ಅರೇಂಜ್ ಮಾಡಿದ್ರಿಂದ ಬರೋಕ್ಕಾಗಲಿಲ್ಲ. ಅಚ್ಯುತ್ ಕುಮಾರ್ ಸರು ಮತ್ತು ಶರತ್ ಲೋಹಿತಾಶ್ವ ಸರ್. ತುಂಬ ಜನ ಕಲಾವಿದರು ಇದರಲ್ಲಿ ಮಾಡಿ ಹೋಗಿದ್ದಾರೆ. ಬಟ್ ಎಲ್ಲರೂ ಇನ್ನೊಂದು ಸಾರಿ ನಾನು ಟೀಸರ್ ಅಥವಾ ಟ್ರೈಲರ್ ಟೈಮಲ್ಲಿ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಕರೆಯೋ ಪ್ರಯತ್ನ ಮಾಡ್ತೀವಿ. ಸೊ ನಮ್ಮ ಈ ಸುದೀರ್ಘ ಪ್ರಯಾಣದಲ್ಲಿ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಮತ್ತು ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ, ಅಂದರೆ ನಮ್ಮ ಸಿನಿಮಾದಲ್ಲಿ ತುಂಬ ಜನ ಆರ್ಟಿಸ್ಟ್ಸು ಮತ್ತು ಟೆಕ್ನಿಷಿಯನ್ಸು ಪಾಲ್ಗೊಂಡಿದ್ದರು. ಸೊ ನಮ್ಮ ಇವರು ಉದಯ್ ಲೀಲಾ DOP ಆಗಿರ್ಬೋದು, ಕೊರಿಯೋಗ್ರಾಫರ್ಸು ನಮ್ಮ ಭೂಷಣ್ ಮಾಸ್ಟರ್ ಆಗಿರ್ಬೋದು, ಅದಾದಮೇಲೆ ಫೈಟ್ ಮಾಸ್ಟರ್ ರವಿವರ್ಮ ಮಾಸ್ಟರ್ ಆಗಿರ್ಬೋದು, ಅದಾದಮೇಲೆ ಅರ್ಜುನ್ ಅವರಾಗಿರ್ಬೋದು, ಅದಾದಮೇಲೆ ನರಸಿಂಹ ಮಾಸ್ಟರ್ ಆಗಿರ್ಬೋದು, ಅದಾದಮೇಲೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಈ ಸಿನಿಮಾದಲ್ಲಿ ತುಂಬ ಜನ ಟೆಕ್ನಿಷಿಯನ್ಸು ಒಂದು ದೊಡ್ಡ ಮಟ್ಟದ ಇದನ್ನು ಮಾಡಿ ಹೋಗಿದ್ದಾರೆ, ಕಾಂಟ್ರಿಬ್ಯೂಷನ್ನ ಮಾಡಿದ್ದಾರೆ ಈ ಸಿನಿಮಾಗೆ. ಸೊ ಸಿನಿಮಾ ಸಕ್ಸಸ್ಸಿಗೆ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ಬೇಕು. ಸೊ ಮುಂದಿನದನ್ನು ನಮ್ಮ ಎಲ್ಲ ಟೀಮ್ ಮಾತಾಡ್ತಾರೆ. ಮತ್ತೇನಾದ್ರು ಎಕ್ಸ್ಟ್ರಾ ವಿಷಯ ಇದ್ದರೆ ನಾನು ಆಮೇಲೆ ಮಾತಾಡ್ತೀನಿ. ದಯವಿಟ್ಟು ಸರ್, ಇದು ಆ್ಯಕ್ಚುಲು ಇಲ್ಲಿ ಇದೊಂದು ಹಳ್ಳಿ. ಸೊ ಇದೊಂದು ಹಳ್ಳಿ ಬ್ಯಾಕ್ಡ್ರಾಪಲ್ಲಿ ಇಲ್ಲೊಂದು ಗಣೇಶೋತ್ಸವ ನಡೀತಾ ಇದೆ. ಶಿಶಿಲೆ ಅಂತ ಒಂದು ಊರು ಇದು. ಆ್ಯಕ್ಚುಲು ಇದು ಕುದುರೆಮುಖ ಬ್ಯಾಕ್ಡ್ರಾಪಲ್ಲಿ ನಡೆಯುವಂಥದ್ದು. ಸೊ ಅಲ್ಲೆಲ್ಲ ಶೂಟ್ ಮಾಡಾಗಿದೆ. ಇದು ಫೈನಲ್ ಕುಂಬಳಕಾಯಿಗೆ ಅಂತ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೀವಿ, ಎಲ್ಲರನ್ನೂ ಕರೆಸ್ಬೇಕು ಅನ್ನೋ ಉದ್ದೇಶಕ್ಕೆ. ಸೊ ಇಲ್ಲಿ ಒಂದು ಗಣೇಶೋತ್ಸವ ನಡೀತಾ ಇದೆ. ಗಣೇಶೋತ್ಸವದಲ್ಲಿ ನಮ್ಮ ಸಿನಿಮಾದ ಪೃಥ್ವಿ ಅಂಬರ್ ಅವರ ಇಂಟ್ರಡಕ್ಷನ್ ನಡೀತಾ ಇದೆ. ಸಿನಿಮಾದ ಒಳಗಡೆ ರಾಮ್ ಅನ್ನೋ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ನಡೀತಾ ಇದೆ. ಏನು ಸರ್? ಎಷ್ಟು ದಿನ? 75 ಡೇಸ್ ಶೂಟಿಂಗ್ 75 ದಿನ ಆಗಿದೆ. ಹಾಂ ಇಲ್ಲೆಲ್ಲಿ ಮಾಡಿದೆ ಸರ್? ನಾನು 75 ಡೇಸ್ ಆಗಿದೆ. ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಬೆಂಗಳೂರು, ಮೈಸೂರು, ಅದಾದಮೇಲೆ ಕುದುರೆಮುಖದಿಂದ ಅದಾದಮೇಲೆ ಮಡಿಕೇರಿ ಮಾಡಿದ್ದೀವಿ, ಆಮೇಲೆ ಕಳಸ ಮಾಡಿದ್ದೀವಿ, ಹೊರನಾಡು ಮಾಡಿದ್ದೀವಿ, ಕನ್ಯಾಕುಮಾರಿ ಮಾಡಿದ್ದೀವಿ. ಸೊ ಕಂಪ್ಲೀಟ್ ಅದೊಂದು ಜರ್ನಿ ಹೆಂಗೆ ಅಂದರೆ, ಐ ಥಿಂಕ್ ನಾನು ನಾರ್ತ್ ಕರ್ನಾಟಕ ಸ್ವಲ್ಪ ಭಾಗ ಬಿಟ್ಟು ಮಲೆನಾಡಲ್ಲಿ ಎಲ್ಲಿ ಮಾಡಿಲ್ಲ ಅಂತ ಹುಡುಕಬೇಕಾಗಿದೆ ಅದಕ್ಕೆ. ಸೊ ಕಂಪ್ಲೀಟ್ ಅಷ್ಟು ಇದರನ್ನು ಮಾಡಿದ್ದೀವಿ ಅದಕ್ಕೆ. ಸೊ ನಮಗೆ ಮೇಜರ್ ಪೋರ್ಷನ್ನ ಕನ್ಯಾಕುಮಾರಿಯಲ್ಲಿ ಮಾಡಿದ್ದೀವಿ. ಸರ್ ರೈನು ಬೇಕಾದಾಗ ನಾವೆಲ್ಲ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಕೆಲವೊಂದು ಟೈಮಲ್ಲಿ ನಮಗೆ ನಾವೇನು ಯಾವ್ಯಾವ ಕ್ಲೈಮೇಟ್ ಅಂದ್ಕೊಂಡಿದ್ವಿ ಆ ಕ್ಲೈಮೇಟಿಗೆ ನಾವು ಆ ಸೀಸನ್ನಿಗೆ ಶೂಟ್ ಹೋಗಿದ್ದೀವಿ. ನಮಗೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಪ್ರಮೋದ್ ಪೋರ್ಷನ್ ಮಾಡುವಾಗ ನಾವು ಮೈಸೂರಲ್ಲಿ ಮಾಡ್ತಾಯಿದ್ವಿ, ಕಾಲೇಜ್ ಪೋರ್ಷನ್ ಎಲ್ಲ ಮಾಡುವಾಗ. ಅದಾದಮೇಲೆ ಬೆಂಗಳೂರಲ್ಲಿ ಮಾಡ್ತಾಯಿದ್ವಿ. ಆಮೇಲೆ ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ಪೃಥ್ವಿ ಅವ್ರ ಪೋರ್ಷನ್ ಮಾಡುವಾಗ ಸೊ ನಮಗೆ ಸ್ವಲ್ಪ ವಿಲೇಜ್ ಬ್ಯಾಕ್ಡ್ರಾಪ್ ಬೇಕಾಗಿತ್ತು. ವಿಲೇಜ್ ಬ್ಯಾಕ್ಡ್ರಾಪ್ ಬೇಕಾದಾಗ ನಾವು ಈ ಸ್ವಲ್ಪ ಮಲೆನಾಡು ಸೈಡಲ್ಲಿ ಹೋಗ್ಬೇಕಾಗಿತ್ತು. ಹಾಗಾಗಿ ರೈನ್ ನೋಡಿಕೊಂಡು, ಸೊ ರೈನ್ ಸ್ವಲ್ಪ ಗ್ರೀನರಿ ಎಲ್ಲ ನೋಡಿಕೊಂಡು ಆ ಟೈಮಲ್ಲೇ ಅಲ್ಲಿ ಹೋಗಿ ಪ್ರತಿಯೊಂದು, ಅಂದರೆ ನಮಗೆ ಯಾವ ಇದನ್ನು ಬೇಕು, ಸೊ ಯಾವ ಪೋರ್ಷನಲ್ಲಿ ಯಾವ ಟೈಮಲ್ಲಿ ಶೂಟ್ ಮಾಡಬೇಕು, ಏನು ಮಾಡಬೇಕು, ಸೊ ಅದನ್ನು ಪ್ರತಿಯೊಂದು ಕೂಡ ಅಷ್ಟು ಗ್ಯಾಪ್ ತೊಗೊಂಡೇ ಅಷ್ಟು ಹೋಮ್ವರ್ಕ್ ಮಾಡಿ ಮತ್ತು ಅಷ್ಟು ಆ ಲೊಕೇಶನ್ನೆಲ್ಲ ನೋಡಿಕೊಂಡು ಮಾಡ್ತಾ ಬಂದಿದ್ದೀವಿ. ಪ್ರತಿಯೊಂದಕ್ಕೂ ಸಪೋರ್ಟಿವ್ ಇವತ್ತು ನಾವು ಇಲ್ಲಿ ಕೂತಿರೋದು ಕಾರಣ ಅಂದರೆ ನಮ್ಮ ಮುನೇಗೌಡ ಸರ್, ಅಂದರೆ ಪ್ರೊಡ್ಯೂಸರೇ. ಪ್ರತಿಯೊಂದು ನಾನು 75 ದಿನ ಶೂಟಿಂಗ್ ಮಾಡಿದರೂ ಕೂಡ 75 ಡೇಸ್ ನಾನು ಯಾವುದೇ ಎಕ್ವಿಪ್ಮೆಂಟ್ಸ್ ತೊಗೊಂಡ್ರು ಕೂಡ, ಅಂದರೆ ಎಷ್ಟೇ ರಿಚಾಗಿ ಬರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಎಷ್ಟಿತ್ತು ಅಂತ ಹೇಳಿದರೆ, ಎಲ್ಲೂ ಕೂಡ ಅವರು ಯಾವುದೇ ಬಜೆಟ್ ವಿಚಾರದಲ್ಲಾಗಿರ್ಬೋದು, ನಾನು ಮಾಡಿರೋ ಡೇಸ್ ವಿಚಾರದಲ್ಲಾಗಿರ್ಬೋದು, ಎಲ್ಲೂ ಕೂಡ ಯಾವತ್ತೂ ಕೂಡ ಒಂದು ಪೇನ್ ಪಾಯಿಂಟಲ್ಲಿ ಯಾಕೆ ಮಾಡ್ತಿದ್ದೀರಾ, ಇಷ್ಟು ಯಾಕೆ ಮಾಡ್ತಾಯಿದ್ದೀರಾ, ಏನು ಯಾವತ್ತೂ ಕೇಳಲಿಲ್ಲ.
ತಂಡಕ್ಕೆ. ಸೊ ಎಲ್ಲದಕ್ಕೂ ಸಪೋರ್ಟಿವ್ ಮಾಡಿ ಗಿರೀಶ್, ಸಿನಿಮಾ ಚೆನ್ನಾಗಿ ಬರಬೇಕು. ಒಂದೇ ಮಾತು ಅವ್ರು ಹೇಳ್ತಾ ಇದ್ದಿದ್ದು, ಸಿನಿಮಾ ಚೆನ್ನಾಗಿ ಬರಬೇಕು. ನನ್ನ ಬಲವಾದ ನಂಬಿಕೆ ಈ ಸಿನಿಮಾ. ನಾನು ಹಿಂದೆ ಒಂದು ಮಾತು ಹೇಳ್ತಾ ಇದ್ದೆ, ನಾನು ಗೊತ್ತಿಲ್ಲ ನಾನು ಸಿನಿಮಾ ಮಾಡಿದ್ದೀನಿ ಅಂತ ರಾಜರು ಮಾಡಿದಾಗ, ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಸಿನಿಮಾ ತುಂಬ ಚೆನ್ನಾಗಿರುತ್ತೆ. ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರ ಅದಕ್ಕಿಂತ ಒಂದು ಲೆವೆಲ್ ಸಿನಿಮಾ ಬೇರೆ ಥರ ಇರುತ್ತೆ. ಸೊ ಆ ಸಿನಿಮಾ ಕಥೆನೇ ಆ್ಯಕ್ಚುಲ್ ಇವರಿಬ್ಬರು ಒಪ್ಕೊಳ್ಳೋಕ್ಕೆ ಕಾರಣ. ಸೊ ಕತೆ ಕೇಳಿದಾಗಲೇ ಇವರಿಬ್ಬರು ಒಪ್ಕೊಂಡಿರೋದು. ಆ ಕತೆ ಆಗಿರ್ಬೋದು, ನರೇಷನ್ನ ನಾವು ಸಿನಿಮಾ ಹೇಳೋಕೆ ಹೊರಟಿರೋ ಸ್ಟೈಲ್ ಆಗಿರ್ಬೋದು, ಸೊ ಅದಾದಮೇಲೆ ಸಿನಿಮಾದಲ್ಲಿರೋ ಸಾಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಅಂದರೆ ಒಂದು ನ್ಯೂ ಸ್ಟೈಲ್ ಲವ್ ಸ್ಟೋರಿನ ಮಾಸ್ ವಿತ್ ಕ್ಲಾಸ್ ಆಗಿ ಹೆಂಗೆ ಹೇಳ್ಬೋದು ಅನ್ನೋದಕ್ಕೆ ಸೊ ಭುವನಂ ಗಗನಂ ಅಂದರೆ ಒಂದು ಇದು ಆಗುತ್ತೆ, ಅಂದರೆ ಒಂದು ಎಕ್ಸಾಂಪಲ್ ಥರ ಇರುತ್ತೆ ಅಂತ ನನ್ನ ಬಲವಾದ ನಂಬಿಕೆ ಇದೆ ಈ ಸಿನಿಮಾದಲ್ಲಿ. ಸರ್ ಅದು ಆನ್ ಸ್ಕ್ರೀನಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ 100%. ಸರ್ ಭುವನಂ ಗಗನಂ, ಈಗ ಭೂಮಿ ಮತ್ತು ಆಕಾಶ ಸರ್, ಭೂಮಿ ಆಕಾಶನ ಸೇರಿಸ್ಬೇಕು ಅಂದರೆ ಮಧ್ಯದಲ್ಲಿ ಸೊ ತುಂಬ ನೈಸರ್ಗಿಕವಾಗಿ ಸಾಕಷ್ಟು ಮಳೆ ಬಂದು ಹೋಗುತ್ತೆ, ಮೋಡಗಳು ಬಂದು ಹೋಗುತ್ತೆ, ಇನ್ನೇನೇನೋ ಬರುತ್ತೆ. ಸೊ ಎರಡು ಕಥೆನ ಇಟ್ಕೊಂಡು ಎರಡು ಕಥೆಯನ್ನು ಒಂದು ಡಿಫ್ರೆನ್ಷಿಯೇಟ್ ಮಾಡಿ ಹೇಳೋಕೆ ಹೊರಟಿದ್ದೀವಿ. ಇದಕ್ಕೆ ಎರಡು ಕತೆ, ಅವರೇ ಸಪ್ರೇಟು, ಸೊ ಇವರೇ ಸಪ್ರೇಟ್, ಇಬ್ಬರು ಏನು ಫ್ರೆಂಡ್ಸ್ ಅಲ್ಲ ಅಥವಾ ಸಿನಿಮಾದಲ್ಲಿ ಅಥವಾ ದುಶ್ಮನ್ಗಳು ಅಲ್ಲ. ಸೊ ಬಟ್ ಹೆಂಗೆ ಸೇರ್ತಾರೆ, ಯಾಕೆ ಜೊತೆಗೆ ಟ್ರಾವೆಲ್ ಮಾಡ್ತಾರೆ, ಅವ್ರು ಯಾರು ಇವ್ರು ಯಾರು, ಒಟ್ಟು ಡೆಸ್ಟಿನೇಷನ್ ಎಲ್ಲಿಗೆ ಹೋಗ್ತಿದ್ದಾರೆ, ಸೊ ಅದೆಲ್ಲ ರಿವೀಲ್ ಆಗ್ತಾ ಹೋದರೆ ನಿಮಗೊಂದು ಬೇರೊಂದು ಇದು ತೆರೆದುಕೊಳ್ತಾ ಹೋಗುತ್ತೆ ಸಿನಿಮಾದಲ್ಲಿ. ಸಿನಿಮಾ ನಾನು ಹೇಳಿದ್ನಲ್ಲ ಸರ್, ಸುದೀರ್ಘ ಪ್ರಯಾಣ ಇದು. ನಾನು ಈಗ ಶೂಟ್ ಮಾಡಿರೋದು ಸುಮಾರು 75 ದಿನದಲ್ಲಿ ತುಂಬ ದೊಡ್ಡ ಪ್ರಯಾಣ ಮಾಡಿಬಿಟ್ಟಿದ್ದೀವಿ ಅಲ್ಲಿಂದ. ಸೊ ಒಂದೊಳ್ಳೆ ಕಂಟೆಂಟ್, ಸೊ ಯಾವುದು ಕೂಡ ನಾವು ಸಾಂಗ್ ಮೇಲೆ ಅಥವಾ ಫೈಟ್ ಮೇಲೆ ಇಂಟ್ರಡಕ್ಷನು ಅದು ಇದು ಹೋಗ್ದೇನೆ ಕಂಟೆಂಟ್ ಮೇಲೆ ಒಂದು ಒಳ್ಳೆ ಸಿನಿಮಾನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಹೋದಾಗ ನಮಗೆ ಆ ಕತೆಗೆ ಮತ್ತು ಆ ಸ್ಕ್ರೀನ್ ಪ್ಲೇಗೆ ಸೊ ನಾವೇನು ಬರ್ಕೊಂಡಿದ್ದೀವಿ ಪ್ರತಿಯೊಂದಕ್ಕೂ ನ್ಯಾಯ ಸಲ್ಲಿಸಿದ್ದೀವಿ. 100% ನಮಗೆ ನಂಬಿಕೆ ಇದೆ ಸಿನಿಮಾ ಭುವನಂ ಗಗನಂ ಒಂದು ಅದ್ಧೂರಿ ಚಿತ್ರ ಆಗುತ್ತೆ, ಮತ್ತು ಒಂದು ಒಳ್ಳೆ ಕಂಟೆಂಟ್ ಇರೋ ಚಿತ್ರ ಆಗುತ್ತೆ, ಒಂದೊಳ್ಳೆ ಸಂದೇಶ ಇರೋ ಚಿತ್ರ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಅಂದರೆ ಫ್ಯಾಮಿಲಿ ಅಂತ ನಾವೇನು ಕರಿತೀವಿ, ಪ್ರತಿಯೊಬ್ಬರು ಥಿಯೇಟ್ರ್ ಒಳಗಡೆ ಬಂದು ಇವರಿಬ್ಬರು ಜುಗಲ್ಬಂದಿನ ನೋಡ್ಬೋದು 100%. ಏನು ಸರ್? ಹಾಂ ಸರ್, ಸಿನಿಮಾ ನಾಳೆ ಫಿನಿಶು ಸರ್. ನಾಳೆ ಕುಂಬಳಕಾಯಿ ಹೊಡಿತಾ ಇದ್ದೀವಿ, ನಾಳೆಗೆ ಸಿನಿಮಾ ಫಿನಿಶ್ ಆಗುತ್ತೆ. ಎಡಿಟಿಂಗ್ ಆಲ್ಮೋಸ್ಟ್ ಒಂದು ಹಂತದಲ್ಲಿ ಮುಗಿದೋಗಿದೆ. ಸೊ ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಒಂದು ಫೆಬ್ರವರಿ ಅಂದರೆ ನಾನು ಅದು ಡೇಟ್ ಹೇಳೋಕ್ಕೆ ಹೋಗಲ್ಲ ಸರ್. ಸದ್ಯ ಟೀಸರ್ ಅಥವಾ ಟ್ರೈಲರ್ ಮುಖಾಂತರ ಮತ್ತೆ ಒಂದು ಸಾರಿ ನಿಮಗೆ ಬರ್ತೀವಿ. ಅಂದರೆ ನಾವು ಏನು ಮಾಡಿದ್ದೀವಿ ಅನ್ನೋದನ್ನ ತೋರಿಸ್ಬೇಕಲ್ವ, ಸುಮ್ಮನೆ ಹೇಳೋಕ್ಕಿಂತ 100% ನಿಮ್ಮ ಎದುರಿಗೆ ಬರ್ತೀವಿ ಏನು ಮಾಡಿದ್ದೀವಿ ಅಂತ. ಆವಾಗ ನಾನು ರಿಲೀಸ್ ಡೇಟು, ಯಾವಾಗ ನಾವು ಬರ್ತಾ ಇದ್ದೀವಿ ಅನ್ನೋ ಪ್ರತಿಯೊಂದನ್ನು ಕೂಡ ಹೇಳ್ತೀವಿ. ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಪ್ರೀತಿ ಪಾತ್ರರಾದವರೆಲ್ಲ ಇಲ್ಲೇ ಇದ್ದಾರೆ, ಅಂದರೆ ಮಾಧ್ಯಮ ಮಿತ್ರರು. ತುಂಬ ನನ್ನ ಮೊದಲ ಹೆಜ್ಜೆಯಿಂದನೂ ಎಲ್ಲರೂ ಸಪೋರ್ಟ್ ಮಾಡಿದವರು ಇಲ್ಲಿರೋರು. ಹಾಗಾಗಿ ನನಗೆ ತುಂಬ ಖುಷಿ ಯಾವಾಗಲೂ ಪ್ರೆಸ್ನವ್ರನ್ನ ಮೀಟ್ ಮಾಡೋದಕ್ಕೆ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಇಷ್ಟು ದೂರ ಬಂದಿದ್ದಕ್ಕೆ. ನನಗೆ ಖುಷಿ ಆಯಿತು. ಆ್ಯಕ್ಚುಲಿ ನನ್ನ ಪೋರ್ಷನ್ ಆಫ್ ಶೂಟಿಂಗ್ ಮುಗಿದೋಗಿದೆ, ಅಂದರೆ ನನ್ನ ಅಕ್ಟೋಬರಲ್ಲೇ ಮುಗಿಸಿದ್ರು ನಮ್ಮ ಡೈರೆಕ್ಟ್ರು, ಬಿಕಾಸ್ ಬೇರೆ ಸಿನಿಮಾಗಳ ಕಮಿಟ್ಮೆಂಟ್ಗೋಸ್ಕರ. ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ರು. ನನ್ನ ಪೋರ್ಷನ್ಸ್ ಏನಿದೆ ಮತ್ತು ನನ್ನ ಪೃಥ್ವಿ ಪೋರ್ಷನ್ಸು ಮುಗಿದಿದೆ. ಆ್ಯಕ್ಚುಲಿ ಇದು ಪೃಥ್ವಿ ಹಂಬರ್ ಪೋರ್ಷನ್ಸು, ಅವರ ಒಂದು ಇಂಟ್ರಡಕ್ಷನ್ನು, ಅವರ ಒಂದು ಜರ್ನಿ ಶೂಟ್ ಆಗ್ತಿರುವಂಥದ್ದು. ಖುಷಿ ಆಗುತ್ತೆ ನಂಗೆ ನೋಡಿದ ತಕ್ಷಣ. ಎಷ್ಟು ಒಳ್ಳೆ ಸೆಟ್ ಹಾಕಿದ್ದಾರೆ, ಸೊ ಕಲರ್ಫುಲ್. ಅವ್ರು ಹೇಳಿದರು ಈ ಥರ ಇರುತ್ತೆ ಅವ್ರ ಪೋರ್ಷನ್ ಅಂತ. ಬಾಯಲ್ಲಿ ಹೇಳೋದು ಬೇರೆ, ಅದನ್ನು ಮಾಡೋದು ಬೇರೆ. ಇವ್ರು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರಲ್ಲ, ಎಷ್ಟು ಚೆನ್ನಾಗಿ. ಅದಕ್ಕೆಲ್ಲ ಸಪೋರ್ಟು ನಮ್ಮ ಮುನೇಗೌಡರು ಸರ್. ಬಿಕಾಸ್ ಅವ್ರು ಫಸ್ಟ್ ಡೇಯಿಂದ ನಾನು ಈ ಕತೆ ಕೇಳಿದಾಗ ತುಂಬ ಖುಷಿ ಆಗೋಯ್ತು. ಇನ್ನೊಂದು ಕ್ಯಾರೆಕ್ಟರ್ ಯಾವುದು ಕೇಳ್ಕೊಂಡೆ, ಪೃಥ್ವಿ ಅಂದರು. ಅಲ್ಲಿ ಫುಲ್ ಫಿಕ್ಸ್ ಆಗೋಯ್ತು, ತುಂಬ ಚೆನ್ನಾಗಿದೆ, ಚೆನ್ನಾಗಾಗುತ್ತಿದ್ದು ಅಂತ. ಬಟ್ ಅದಕ್ಕೆಲ್ಲ ಅಂದ್ಕೊಂಡಂಗೆ ಮಾಡೋಕ್ಕೆ ಪ್ರೊಡ್ಯೂಸರ್ ಬೇಕಲ್ಲ. ಯಾರು ಪ್ರೊಡ್ಯೂಸರ್ ಅಂದರೆ ಇವರು ಅಂತಂದರು. ನಂಗೆ ಪರಿಚಯ ಇರಲಿಲ್ಲ. ಅವ್ರ ಆಫೀಸಿಗೆ ಕರೆಸಿದ್ರು, ಹೋಗಿ ಮಾತಾಡಿ ಅವರ ಮಾತುಕತೆ, ಅವರ ಒಂದು ಕಾನ್ಫಿಡೆನ್ಸ್ ನೋಡಿ ಖುಷಿ ಆಗೋಯ್ತು ನನಗೆ. ಆಮೇಲೆ ಪ್ಯಾಷನ್ ಖುಷಿ ಆಗೋಯ್ತು ನನಗೆ. ಈ ಥರದವ್ರು ಬರಬೇಕು ಇಂಡಸ್ಟ್ರಿಗೆ, ಸೊ ಈ ಥರದವರು ಸಿನಿಮಾಗಳಲ್ಲಿ ನಾವಿರಬೇಕು, ಅವ್ರ ಜೊತೆ ನಾವು ಟ್ರಾವೆಲ್ ಆಗಬೇಕು ಅಂತ ಹೇಳಿ ತುಂಬ ಖುಷಿಪಟ್ಟು ಒಪ್ಕೊಂಡಿದ್ದು ಸಿನಿಮಾ ಇದು ಭುವನಂ ಗಗನಂ. ಡೆಫಿನೆಟ್ಲಿ ಮೇಯ್ನ್ ಕಾರಣ ಕತೆ, ಆ ಸ್ಕ್ರೀನ್ ಪ್ಲೇ ನನಗೆ ಹೊಸದು. ಅಂದರೆ ಇದಕ್ಕೆ ಮುಂಚೆ ಮಾಡಿದ್ದೆಲ್ಲ ರಸ್ಟಿಕ್ ಆಗಿ, ಸ್ವಲ್ಪ ರಗಡ್ಡಾಗಿ, ಅಥವಾ ಹಳ್ಳಿದಾಗ್ಬೋದು, ಉತ್ತರ ಕರ್ನಾಟಕ ಆಗ್ಬೋದು, ಈ ಬಾಂಡ್ ರವಿ ಥರದ್ದು ಒಂದು ರಫ್ ಹೀರೋ ಥರ ಆಗ್ಬೋದು, ಏನು ಈ ಥರದ್ದೆಲ್ಲ ಪಾತ್ರಗಳು ಮಾಡಿದ್ದೆ. ಒಂದು ಲವ್ ಸ್ಟೋರಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅಂದರೆ ಒಂದು ಪ್ಯೂರ್ ಲವ್ ಸ್ಟೋರಿ, ಒಂದು ಲವರ್ ಬಾಯ್ ಅಂತಾರಲ್ಲ, ಆ ಥರದ್ದು ಕಾಣಿಸ್ಕೊಂಡಿರಲಿಲ್ಲ ನಾನು. ಅದು ಕಾಣಿಸ್ಕೋಬೇಕಿತ್ತು. ಗಿರೀಶ್ ಸರ್ ತುಂಬ ಒಳ್ಳೆ ಕತೆ ಮಾಡಿದರು. ಆ ಜರ್ನಿ ನಂಗೆ ಭಾರಿ ಇಷ್ಟ ಆಯಿತು. ಆ ಹುಡುಗನ ಜರ್ನಿ, ಅವನ ಒಂದು ಎಕ್ಸೆಂಟ್ರಿಸಿಟಿ, ಅದಾದಮೇಲೆ ಅವನು ಏನಾಗ್ತಾನೆ, ಆಮೇಲೆ ಎಲ್ಲಿ ಜರ್ನಿ ಹೆಂಗೆ ಹೋಗುತ್ತೆ, ಆಮೇಲೆ ಪೃಥ್ವಿ ಹೆಂಗೆ ಸಿಗ್ತಾರೆ, ಅವರ ಕ್ಯಾರೆಕ್ಟರ್ಸು ರಾಮ್ ಅಂತ, ನನ್ನ ಕ್ಯಾರೆಕ್ಟರ್ಸು ಅಭಿ ಅಂತ, ಒಂಥರ ಏನು ಎಲ್ಲದರಲ್ಲೂ ಒಂದು ಕನೆಕ್ಷನ್ ಶುರು ಆಯ್ತು ನನಗೆ. ಸೊ ಹಂಗಾಗಿ ಈ ಸಿನಿಮಾ ಒಪ್ಕೊಂಡೆ.
ಸಿನಿಮಾ ನಮ್ಮ ಮುನೇಗೌಡರು ಸರ್ ತುಂಬ ಚೆನ್ನಾಗಿ ನಡೆಸ್ಕೊಂಡು ಇಡೀ ಸಿನಿಮಾ ನಮಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಖುಷಿ ಆಯ್ತು ನನಗೆ. ಆ್ಯಂಡ್ ಆಲ್ರೆಡಿ ಸರ್ ನೆಕ್ಸ್ಟ್ ಸಿನಿಮಾಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಡೈರೆಕ್ಟರ್ಗಳು ಜೊತೆ. ಅದು ಮುಂದೆ ಅವರೇ ಹೇಳ್ತಾರೆ ಮೋಸ್ಟ್ಲಿ. ಸೊ ಹಂಗೆ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಈ ಥರ ಪ್ಯಾಷನ್ ಇರೋ ಪ್ರೊಡ್ಯೂಸರ್ಗಳು ಆ ಥರ ಸಿನಿಮಾಗಳು ಮಾಡ್ಕೊಂಡು ಹೋಗಬೇಕು ಅಂತ. ಸೊ ಇಲ್ಲಿ ಇಂಡಸ್ಟ್ರಿಲಿ ನಿಂತು ಗೆಲ್ಲಕ್ಕೆ ಬಂದಿರುವಂಥ ಪ್ರೊಡ್ಯೂಸರು ನಮ್ಮ ಮುನೇಗೌಡರು ಸರು, ಅವ್ರಿಗೆ ತುಂಬ ಒಳ್ಳೆಯದಾಗಬೇಕು. ಈ ಸಿನಿಮಾ ಖಂಡಿತ ಅವ್ರಿಗೆ ದೊಡ್ಡ ಹೆಸರು ತಂದು ಕೊಡುತ್ತೆ, ಬಿಕಾಸ್ ಆಫ್ ದ ಕಂಟೆಂಟ್ ಮತ್ತು ನರೇಷನ್ ಆಫ್ ದ ಸ್ಟೋರಿ ಮತ್ತು ಆ ವಿಜುವಲ್ ಟ್ರೀಟ್ಮೆಂಟ್ ಇದೆಯಲ್ಲ. ಇದು ಚಿಕ್ಕ ಸಿನಿಮಾ ಅಂತ ಅನಿಸ್ಬಾರ್ದು ನಿಮಗೆ. ಆ ಥರ ಅಷ್ಟು ದೊಡ್ಡ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಅಷ್ಟೊಳ್ಳೆ ನಮ್ಮ ಕ್ಯಾಮ್ರಾಮನ್ ಉದಯಲಿಲ್ಲ ಅವರು ಎಲ್ಲರನ್ನೂ ಒಳ್ಳೆ ಮುದ್ದಾಗೆ ತುಂಬ ಒಳ್ಳೆ ಬೆಣ್ಣೆ ಥರ ತೋರಿಸಿದ್ದಾರೆ. ಫಸ್ಟ್ ಟೈಮ್ ನಾನು ಈ ಥರ ಕಾಣಿಸ್ಕೊತಿರೋದು ಸ್ಟೈಲಿಶ್ ಆಗಿ, ಲವರ್ ಬಾಯ್ ಆಗಿ, ಆ ಲವ್ ಸ್ಟೋರಿ, ಲವ್ ಸೀನ್ಗಳು ಫಸ್ಟ್ ಟೈಮ್ ನನಗೆ. ಈ ಬೆಡ್ರೂಮ್ ಸೀನ್ ಇದೆಲ್ಲ ಹೊಸದು ನನಗೆ. ನಮ್ಮ ಗಿರೀಶ್ ಸರ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ನಮ್ಗೆ ಸ್ಪೇಸ್ ಕೊಟ್ಟು ನಿಜವಾಗ್ಲೂ. ಸೊ ಅಂದರೆ ನನಗೆಲ್ಲವೂ ಬರೀ ಡೈಲಾಗು, ರಫು, ಫೈಟು ಗೀಟು ಹೊಡ್ಕೊಂಡು ಇನ್ನೊಬ್ಬ ಕೈ ಪೈ ಎಲ್ಲ ಕಿತ್ಕೊಂಡು ಫೈಟ್ ಮಾಡಿ ಅದೇ ಅಭ್ಯಾಸ. ಇದರಲ್ಲಿ ಆ ಕ್ಲಾಸ್ ಫೀಲ್ ಆಯ್ತು ನನಗೆ. ಒಬ್ಬ ಲವರ್ ಬಾಯ್ ಥರ ಮಾತುಕತೆ, ಅಪ್ಪ ಅಮ್ಮನ ಜೊತೆ ಮಾತಾಡುವಂಥ ಇಂಟ್ರಾಕ್ಷನ್ ಸೀನ್ಗಳು ಎಲ್ಲ ತುಂಬ ಖುಷಿ ಆಯಿತು. ಆ್ಯಂಡ್ ನಂದು ಪೃಥ್ವಿದು ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಒಂದು ಬೇರೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ ಅಲ್ಲದಿರೋರು ಪರಿಚಯ ಆದಾಗ ಲೈಫಲ್ಲಿ ಯಾವ ಥರ ಟ್ರಾವೆಲ್ ಆಗ್ತಾರೆ, ಅವ್ರ ಮಧ್ಯೆ ಮಾತುಕತೆ ಹೆಂಗಿರುತ್ತೆ, ಒಂದು ಇನ್ನೋಸೆನ್ಸು, ಮತ್ತೊಂದು ಎಲ್ಲವೂ ಹೆಂಗೆ ಟ್ರಾವೆಲ್ ಆಗುತ್ತೆ, ಎಲ್ಲವೂ ಈ ಸಿನಿಮಾ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ನಮಗೆ ರವಿವರ್ಮ ಮಾಸ್ಟ್ರು ನನಗೊಂದು ಒಳ್ಳೆ ಫೈಟ್ ಮಾಡಿಸಿದ್ದಾರೆ. ಒಂಚೂರು ಕಾಲೆಲ್ಲ ಒಂಚೂರು ಏಟ್ ಮಾಡಿಕೊಂಡೆ ಮತ್ತೆ ಎಲ್ಲ ಸಲ ಮಾಡ್ದಂಗೆ, ಬಿಕಾಸ್ ಆ ಫೈಟ್ ಅಷ್ಟು ಇಂಟೆನ್ಸ್ ಆಗಿತ್ತು. ಆ ಕಾಲೇಜ್ ಫೈಟು 4 days ಏನೋ ಮಾಡಿದ್ವಿ ನಾವು. ಫಸ್ಟ್ ಟೈಮ್ ನಾನು 4 days ಫೈಟ್ ಮಾಡಿದ್ದು, ಎಲ್ಲ 2 daysಗೆ ಮುಗಿಸ್ತಿದ್ದೆ ನಾನು. ಈ ಮಾಸ್ಟ್ರು ರವಿವರ್ಮ ಮಾಸ್ಟ್ರು ಇಲ್ಲ ಹಿಂಗೆ ಬರಬೇಕು, ಹಿಂಗೆ ಆಗಬೇಕು ಅಂಥೇಳಿ ಫಸ್ಟ್ ಟೈಮ್ ನಾನು ಅವ್ರ ಹತ್ರ ಕೆಲಸ ಮಾಡಿದ್ದು. ತುಂಬ ಖುಷಿ ಆಯಿತು. ಅವರ ಒಂದು ಟೇಕಿಂಗ್ಸು ಭಾರಿ ಖುಷಿ ಆಯಿತು ನನಗೆ. ಬಟ್ ಏನಕ್ಕೆ ಅಂದರೆ ನಾವು ಹೇಳಿದ್ವಿ ಇದೇ ರೀತಿ ಬರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ 4 ದಿವಸ ಮಾಡಿಸಿಲ್ಲ. ನನ್ನ ಬಗ್ಗೆ ತುಂಬ ಅಭಿಮಾನ ಮುನೇಗೌಡರು ಸರ್ಗೆ. ಇಂಥವ್ರನ್ನೆಲ್ಲ ಗೆಲ್ಲಿಸ್ಬೇಕು ನಾವು, ಸ್ಟ್ಯಾಂಡ್ ಮಾಡಿಸ್ಬೇಕು ಇಂಡಸ್ಟ್ರೀಲಿ ಅಂತ. ಅದಕ್ಕೆ ತುಂಬ ಖರ್ಚಾಗಿದೆ. ಆ ಫೈಟ್ಗೆ ತುಂಬ ಖರ್ಚು, ಒಂದು ಫೈಟ್ಗೆ ತುಂಬ ಖರ್ಚು ಮಾಡಿದ್ದಾರೆ ಆ್ಯಕ್ಚುಲಿ. ಬಟ್ ಅಷ್ಟಾಗಬೇಕು, ಪ್ರಮೋದ್ ಹಿಂಗೆ ಕಾಣಿಸ್ಬೇಕು, ಹಿಂಗೆ ತೋರಿಸ್ಬೇಕು ಅಂತ ಹೇಳಿ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಕೂಡ ಅದು. ಆ್ಯಂಡ್ ಮ್ಯೂಸಿಕ್ ವಿಷಯಕ್ಕೆ ಬಂದರೆ ನಮ್ಮ ಕುಮ್ಮಿನೇನಿ ವಿಜಯ್ ಅಂತ ಅವರ ಸಾಂಗು 2-3 ಸಾಂಗ್ ಅವ್ರು ಮಾಡಿದ್ದಾರೆ. ತುಂಬ ಒಳ್ಳೆಯ ಮ್ಯೂಸಿಕ್ ಡೈರೆಕ್ಟರ್ ಅವರು. ಈ ಸಿನಿಮಾದಲ್ಲಿ ಸಾಂಗ್ನ ಶೂಟ್ ಮಾಡೋಕ್ಕೆ ಮುಂಚೆ ಕೇಳಿಸಿದ್ರು. ಎಷ್ಟು ಖುಷಿಯಾಗೋಯ್ತು ಅಂದರೆ, ನನ್ನ ಒಂದು ಸಿನಿಮಾ ಕೆರಿಯರಲ್ಲಿ ಈ ಆಲ್ಬಮ್ಮು ಡೆಫಿನೆಟ್ಲಿ ಹಿಟ್ಟಾಗುತ್ತೆ ಅಂತ. ಅದು ನಿಮ್ಗೆ ಗೊತ್ತಾಗುತ್ತೆ, ಈಗ ಮಾತಾಡಿದ್ರೆ ಉತ್ಪ್ರೇಕ್ಷಿತನ ಆಗುತ್ತೆ. ಅದು ರಿಲೀಸ್ ಆದಾಗ ಗೊತ್ತಾಗುತ್ತೆ ನಿಮಗೆ ಈ ಸಾಂಗ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ. ಅಷ್ಟು ಚೆನ್ನಾಗೇ ಪ್ಲ್ಯಾನ್ ಮಾಡಿ, ಇವ್ರಿಗೆ ಸಾಂಗ್ ಬಗ್ಗೆ ತುಂಬ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ಆ್ಯಂಡ್ ಅದಕ್ಕೆ ನಾಲೆಡ್ಜ್ ಚೆನ್ನಾಗಿದೆ. ಹಾಗಾಗಿ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಸಾಂಗ್ಸು. ಈ ಆಲ್ಬಮ್ ಡೆಫಿನೆಟ್ಲಿ ಹಿಟ್ಟಾಗುತ್ತೆ, ಅದರಲ್ಲಿ ಯಾವ ಡೌಟು ಇಲ್ಲ. ಸೊ ಹಂಗಾಗಿ ಈ ಶೂಟಿಂಗ್ ಕೂಡ ಅಷ್ಟೇ. ನನ್ನ ಮತ್ತು ರೇಚಲ್ ಡೇವಿಡ್ ಅವರು ಹೀರೋಯಿನ್, ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರೇ ಡಬ್ಬಿಂಗ್ ಮಾಡ್ತಾರೆ ಅನ್ಸುತ್ತೆ ಕನ್ನಡದಲ್ಲಿ, ಬಿಕಾಸ್ ಅವ್ರಿಗೆ ಆಸಕ್ತಿ ಇದೆ ಮಾಡಬೇಕು ಅಂತ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಒಳ್ಳೆ ಪರ್ಫಾರ್ಮರ್ ಅವರು. ಸೊ ನಂದು ಅವ್ರ ಸೀನ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ 2-3 ಸಾಂಗ್ಸಲ್ಲಿ ಮಾಂಟಾಜ್ ಶೂಟ್ ಮಾಡಿದ್ದಾರೆ. ಅದನ್ನ ನೋಡೋಕೆ ನಾನೇ ವೆಯ್ಟ್ ಮಾಡ್ತಿದ್ದೀನಿ. 2-3 ಸಲ ಕೇಳಿದೆ ಕಳಿಸ್ಕೊಡಿ ಸರ್ ಅಂತ. ಬೇಡ, ದೊಡ್ಡ ಸ್ಕ್ರೀನಲ್ಲಿ ನೋಡೋರಂತ ಇರಿ ಅಂತ ಹೇಳಿದ್ದಾರೆ ಅವರು. ಅಂದರೆ ಅಷ್ಟು ಚೆನ್ನಾಗಿ ಅದು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಮಾಡಿಸಿದ್ದಾರೆ. ಸೊ ನಾನು ಕೂಡ ಈ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ, ಬಿಕಾಸ್ ಆಫ್ ಹೊಸ ಟೆಕ್ಸ್ಚರ್, ಹೊಸ ಜಾನರ್ ಆಗಿರೋದ್ರಿಂದ ಐ ಆಮ್ ಹ್ಯಾಪಿ. ಈ ಭುವನಂ ಗಗನಂ ಅನ್ನೋ ಸಿನಿಮಾ ನನ್ನ ಕೆರಿಯರಲ್ಲಿ ಒಂಥರ ಒಂದು ಫೆದರ್ ಆ್ಯಡ್ ಆದಂಗೆ, ಬಿಕಾಸ್ ಆಫ್ ದ ಟೆಕ್ಸ್ಚರ್ ಆಫ್ ದ ಸಿನಿಮಾ ಹಂಗಿದೆ. ಸೊ ಈಗ ಸದ್ಯಕ್ಕೆ ಇದಕ್ಕಿಂತ ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ವಿಷಯ ಹೇಳ್ದಂಗೆ ಆಗುತ್ತೆ. ಬಟ್ ಇದೊಂದು ಲವ್ ಸ್ಟೋರಿ, ಟ್ರಾವೆಲ್ ಲವ್ ಸ್ಟೋರಿ ಇರುವಂತಹ ತುಂಬ ಒಳ್ಳೆಯ ಆ್ಯಕ್ಷನ್ನು ಇದೆ, ಎಮೋಷನ್ಸ್ ಜಾಸ್ತಿ ಇದೆ, ಕಂಟೆಂಟ್ ಬೇಸ್ಡ್ ಟ್ರಾವೆಲ್ ಸ್ಟೋರಿ ವಿತ್ ವೆರಿ ಗುಡ್ ವಿಜುವಲ್ಸ್. ಅಂದರೆ ತುಂಬ ಒಳ್ಳೆಯ ಲಾರ್ಜಾಗೆ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಕಾಲೇಜು, ಅಲ್ಲಿದ್ದಂಥ ಜನಗಳು ಎಲ್ಲವನ್ನೂ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಹಂಗಾಗಿ ನಾನು ವೆಯ್ಟ್ ಮಾಡ್ತಿದ್ದೀನಿ ಈ ಸಿನಿಮಾ ನೋಡೋದಕ್ಕೆ. ಇನ್ನು ನೆಕ್ಸ್ಟ್ ನಾಳೆ ಮುಗಿದ್ರೆ ಶೂಟಿಂಗು, ನೆಕ್ಸ್ಟ್ ಡಬ್ಬಿಂಗು ಎಲ್ಲ ಕೆಲಸಗಳು ಶುರು ಆಗ್ತವೆ. ಸೊ ಈ ಸಿನಿಮಾ ತುಂಬ ಒಳ್ಳೆಯ ಸಿನಿಮಾ ಆಗಿ ನಿಮ್ಗಳ ಮುಂದೆ ಬರುತ್ತೆ. ಸೊ ದಯವಿಟ್ಟು ನಿಮ್ಗಳ ಸಪೋರ್ಟ್ ಇರಲಿ. ಇನ್ನೊಂದಷ್ಟು ಕೆಲಸ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೇಳಿ ಸರ್. ಹೌದು, ಕರೆಕ್ಟ್. ನೋಡಿ, ಅದೇ ನಮ್ಗೆ ಗೊತ್ತಿಲ್ಲದಂಗೆ ಕೆಲವು ಸತಿ ಎಲ್ಲವೂ ಅದು ಕೋಇನ್ಸಿಡೆನ್ಷಿಯಲಿ ಹಂಗಾಗುತ್ತವೆ. ಈ ಸಿನಿಮಾದಲ್ಲಿ ಆ ಥರದ್ದು ಫಸ್ಟ್ ಟೈಟ್ಲು ಸ್ವಲ್ಪ ದೊಡ್ಡದಿಟ್ಟಿದ್ದು. ಆ್ಯಕ್ಚುಲಿ ಆ ಟೈಟ್ಲ್ ನಾನು ಹೇಳಿದ್ದು ಅವ್ರಿಗೆ, ಆಕಾಶ ಭೂಮಿ ಒಂದಾದ ಹಾಗಿದೆ ಅನ್ನೋ ಒಂದು ಟೈಟ್ಲ್ ಹೇಳಿದ್ದೆ. ಸೊ ಅದನ್ನು ಇವ್ರು ಈ ಥರ ಪ್ಲ್ಯಾನ್ ಮಾಡಿಕೊಂಡ್ರು. ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ ನೋಡಿ, ಅದು ಭುವನಂ ಗಗನಂ ಅಂತ. ಅಂದರೆ ಅದ್ರ ಮಧ್ಯೆ ಒಂದಷ್ಟು ವಿಷಯಗಳಿದೆಯಲ್ಲ, ಅದು ಸೇರೋ ಥರ ಕಾಣಿಸ್ತವೆ. ಭುವನಂ ಗಗನಂ ಎರಡು ಅಂದರೆ ಭೂಮಿ ಆಕಾಶ ಸೇರೋ ಥರ ಕಾಣುತ್ತೆ. ಬಟ್ ಅದಲ್ಲ, ವಿಷಯ ಬೇರೆ ಇದೆ. ಅದಕ್ಕೆ ಸೇರಿಸೋದಕ್ಕೆ ಬೇರೆ ಏನೋ ಬರುತ್ತೆ, ಮಳೆ ಬರುತ್ತೆ, ಇನ್ನೊಂದು ಬರುತ್ತೆ. ಆ ಲೈನ್ಸಲ್ಲಿ ಒಂದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಅಪ್ಪು ಸರ್ ಆಶೀರ್ವಾದ ಯಾವತ್ತಿಗೂ ಇರುತ್ತೆ. ಬಿಕಾಸ್ ಅವ್ರ ಜೊತೆ ಮಾತಾಡಿದ್ದು ಒಂದೇ ಸತಿ ಫೋನಲ್ಲಿ, 1-2 ಸಲ ಪರಿಚಯ ಆಗಿರ್ಬೇಕಷ್ಟೇ. ಬಟ್ ಅವ್ರ ಜೊತೆ ಇರುವಂಥ ಕನೆಕ್ಷನ್ ಇದೆಯಲ್ಲ, ಅದು ಲೈಫ್ ಟೈಮ್ ನಾನು ಜ್ಞಾಪಕ ಇಟ್ಕೋತೀನಿ. ಬಿಕಾಸ್
ಅದೊಂಥರ ಹೆಂಗಂತಂದರೆ ಅವ್ರನ್ನೇರೋ ನಮ್ಮ ಮನೆಯವ್ರ ಥರ ಫೀಲ್ ಮಾಡ್ಕೋತೀವಿ. ಬಿಕಾಸ್ ಅವರೇ ಒಬ್ಬ ಸೂಪರ್ ಸ್ಟಾರ್ ಯಾರು ನಂಗೆ ಫೋನ್ ಮಾಡಿದರೆ ಫಸ್ಟ್ ಟೈಮು ಹೊಗಳಿದ್ರೆ ನನ್ನ, ಅದು ಅಪ್ಪು ಸರ್. ಹಾಗಾಗಿ ಅವರೆಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತಾನೆ ಇರ್ತಾರೆ. ನನ್ನ ಎಲ್ಲ ಸಿನಿಮಾಗಳನ್ನೂ ಅವ್ರು ರತ್ನ ಪ್ರಪಂಚ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದು ಫೋನ್ ಮಾಡಿದ್ದವರು. ಅದಾದಮೇಲೆ ಎಲ್ಲ ಸಿನಿಮಾಗಳನ್ನೂ ಅವ್ರಿಗೆ ತೋರಿಸಿದ್ದೆ ಮೋಸ್ಟ್ಲಿ ನಾನು. ಯಾಕೆಂದರೆ ಅವರು ಇಷ್ಟೊಳ್ಳೆ ಪರ್ಫಾರ್ಮರ್, ನೀವು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತೀರಾ ಫ್ರೇಮಲ್ಲಿ ಅಂತ ಹೊಗಳಿದ್ರು. ಅವ್ರು ನನ್ನ ಬಗ್ಗೆ ಒಂದು ಆಸಕ್ತಿ ಇತ್ತು ಅನಿಸುತ್ತೆ. ಸೊ ಹಾಗಾಗಿ ನಾನು ಎಲ್ಲ ಸಿನಿಮಾಗಳು ತೋರಿಸ್ತಿದ್ದೆ. ಈ ಸಿನಿಮಾ ಮತ್ತೆ ಸರ್ ನಿಮ್ಮ ಕಡೆ ಟೈಟ್ಲ್ ಇದು ಅಂತ ಹೇಳಿ ತೋರಿಸ್ತಿದ್ದೆ ಅವ್ರಿಗೆ. ಅದೆಲ್ಲವೂ ಡೆಫಿನೆಟ್ಲಿ ಮಿಸ್ ಆಗುತ್ತೆ. ಬಟ್ ಅಪ್ಪು ಸರ್ ನಮಗೆ ಎಲ್ಲ ಹೊಸ ಕಲಾವಿದರಿಗೆ ಮತ್ತು ಅವ್ರು ಮಾಡಿರೋ ಕೆಲಸಗಳು, ಅವರು ನಡ್ಕೊಂಡಿರೋ ರೀತಿ ನಮ್ಮೆಲ್ರಿಗೂ ತುಂಬ ದೊಡ್ಡ ಇನ್ಸ್ಪಿರೇಷನ್ನು. ಅವ್ರು ಯಾವಾಗಲೂ ಜೊತೆಲಿರ್ತಾರೆ ನಮಗೆ. ಎಸ್ ಸರ್. ಇಲ್ಲ, ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ. ಇಲ್ಲ, ಈ ಸತಿ ಅಲ್ಲ, ನಮ್ಮದು ಓಕೆ ಇದೊಂಥರ ಒಂದು ಬೇರೆ ಥರ ಕ್ಯಾರೆಕ್ಟ್ರು. ಬಟ್ ಅವ್ರದ್ದು ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸು. ಅಂದರೆ ಕ್ಯಾರೆಕ್ಟರ್ ಹಂಗಿದೆ ಅವ್ರಿಗೆ. ಅದು ಈಗಲೇ ಹೇಳಿದ್ರೆ ಚೆನ್ನಾಗಿರಲ್ಲ. ಅವ್ರ ಪರ್ಫಾರ್ಮೆನ್ಸ್ ಅಂದರೆ ಅವ್ರ ಕ್ಯಾರೆಕ್ಟರೈಸೇಷನ್ ಏನು ಮಾಡ್ಕೊಂಡಿದ್ದಾರೆ, ಅದು ಅವ್ರಿಗೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಅವಕಾಶ ಚೆನ್ನಾಗಿ ಸಿಕ್ಕಿದೆ, ಆ ಕ್ಯಾರೆಕ್ಟರೈಸೇಷನ್ ಮಾಡ್ಕೊಳ್ಳೋಕ್ಕೆ. ಅವ್ರು ನನ್ನ ಜೊತೆ ಅವರು ಶೂಟಿಂಗ್ ಮಾಡೋದು ನಂಗೆ ತುಂಬ ಖುಷಿಪಟ್ಟೆ. ದಿಯಾ ನೋಡಿ ತುಂಬ ಖುಷಿಪಟ್ಟಿದ್ದೆ, ಎಷ್ಟೊಳ್ಳೆ ಪರ್ಫಾರ್ಮರ್ ಇವರು ಅಂತ. ಇಲ್ಲಿ ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ಗೆ ಮಾಡಿದ್ದಾರೆ. ಬಿಕಾಸ್ ಆ ಸೀನ್ಸ್ಗಳೇ ಹಂಗೆ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇವರು. ಹಾಗಾಗಿ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ನಂದು ಅವ್ರದ್ದು ಆಲ್ಮೋಸ್ಟ್ ಇಡೀ ಸಿನಿಮಾ ಇರ್ತೀವಿ ನಾವು. ಅಂದರೆ ಪ್ಯಾಟರ್ನ್ ಹೇಳ್ಬಿಟ್ರೆ ಹೇಳ್ದಂಗೆ ಆಗುತ್ತೆ. ಬೇರೆ ಅಂದರೆ ಎರಡು ಈ ಟ್ರಾವೆಲ್ಲೂ ಇರುತ್ತೆ, ಬೇರೆ ಪೋರ್ಷನ್ಸ್ ನಡೀತಾ ಇರುತ್ತೆ. ಇಡೀ ಸಿನಿಮಾ ಜೊತೆಲಿ ಇರ್ತೀವಿ ಆ್ಯಕ್ಚುಲಿ ನಾವು. ಎಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಆಲ್ರೆಡಿ ಡೈರೆಕ್ಟ್ರು, ಆಮೇಲೆ ಪ್ರೊಡ್ಯೂಸರು ಆ್ಯಂಡ್ ಎಲ್ಲರಿಗಿಂತ ಜಾಸ್ತಿ ಪ್ರಮೋದ್ ಅವರು ಎಲ್ಲ ಹೇಳಾಯಿತು. ಆ್ಯಕ್ಟ್ರ್ ಏನು ಹೇಳಬೇಕೋ ಸಿನಿಮಾದ ಬಗ್ಗೆ ಎಲ್ಲ ಹೇಳಾಯ್ತು. ಇನ್ನು ನಾನು ಹೇಳೋದೇನು ಬಾಕಿ ಇಲ್ಲ. ಬಟ್ ಮನ್ಸಾರೆ ಹೇಳುವಂಥ ಮಾತೇನಂತ ಹೇಳಿದ್ರೆ, ಮುನೇಗೌಡ ಸರ್ ಅವರ SVC ಸಂಸ್ಥೆ ಏನಿದೆ ಅದು ತುಂಬ ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಬೇಕು ಚಿತ್ರರಂಗದಲ್ಲಿ ಅನ್ನೋದು ನನ್ನ ಆಶಯ. ಬಿಕಾಸ್ ಏನಂತ ಹೇಳಿದ್ರೆ, ಒಬ್ಬ ಸ್ಟ್ರಾಂಗ್ ಪ್ರೊಡ್ಯೂಸರ್, ಅದ್ರ ಜೊತೆ ಅಷ್ಟೇ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಸಿಗೋದು ಬಹಳ ಕಷ್ಟ. ಈ ಒಂದು ಕಂಟೆಂಟ್ಗೆ ಏನು ಬೇಕು ಅದನ್ನು ಮನಸ್ಸಾರೆ ತುಂಬ ಪ್ರೀತಿ ಇಟ್ಟು ಅವರು ನಮಗೆ ಕೊಟ್ಟಿದ್ದಾರೆ, ನಿರ್ದೇಶಕರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವರ ಸಂಸ್ಥೆಯಿಂದ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅನ್ನೋದು ನನ್ನ ಆಶಯ ಸರ್. ಆ್ಯಂಡ್ ಡೈರೆಕ್ಟರ್ ಸರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನನಗೆ ಈ ಚಿತ್ರದಲ್ಲಿ ಈ ಪಾತ್ರ ಭಾಳ ತುಂಬ ಭಯದಲ್ಲಿ ಮಾಡಿರುವಂಥ ಪಾತ್ರ ಇದು. ಯಾವ ರೀತಿ ಬರುತ್ತೆ ಏನು ಅನ್ನೋದು ತುಂಬ ನನಗೆ ಕುತೂಹಲ ಇತ್ತು, ಭಯ ಇತ್ತು. ಆ್ಯಂಡ್ ಸರ್ಗೆ ಪದೇ ಒಂದು ರೀತಿಲಿ ಅವ್ರು ನನಗೆ ತುಂಬ ಕಾಟ ಕೊಟ್ಟಿದ್ದಾರೆ, ನಾನು ಅವ್ರಿಗೆ ಭಾಳ ಕಾಟ ಕೊಟ್ಟಿದ್ದೀನಿ. ಗಂಡ ಹೆಂಡತಿಗೆ ಇಷ್ಟು ಜಗಳ ಆಗುತ್ತಲ್ಲ ಗೊತ್ತಿಲ್ಲ, ನಮ್ಮಿಬ್ರಿಗೆ ಕಷ್ಟ ಆಗಿದೆ ಈ ಸಿನಿಮಾದಲ್ಲಿ. ಬಟ್ ತುಂಬ ಪ್ಯಾಷನೇಟಾಗಿ ಮಾಡಿದ್ದಾರೆ. ಸೇರಿ ಯಾವಾಗ ಮಾಡ್ತಾರೆ ಅಂತ ನಮ್ಮ ಹಾಗಾಗಿ ಬಟ್ ಆಬ್ವಿಯಸ್ಲಿ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕಂಟೆಂಟ್ ಬರಬೇಕು ಅಂದರೆ ಅದಕ್ಕೆ ಅದರದ್ದೇ ಒಂದು ಟೈಮ್ ತಗೊಳುತ್ತೆ ಅನ್ನೋದು ನನ್ನ ಅನಿಸಿಕೆ. ಅದು ತಗೊಂಡಿದೆ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಸೀನ್ಸ್ಗಳಲ್ಲಿ ನೋಡಿದಾಗ ಅಥವಾ ಹಾಡುಗಳನ್ನು ನೋಡಿದಾಗ ಬಹಳ ಒಂದು ತೃಪ್ತಿ ಕೊಟ್ಟಿದೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್. ಆ್ಯಂಡ್ ಪ್ರಮೋದ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು RJ ಆಗಿದ್ದಾಗ, ರೇಡಿಯೋ ಜಾಕಿ ಆಗಿದ್ದಾಗ ಇವರ ಸೀರಿಯಲ್ ಬಂದಿತ್ತು. ಆ ಸೀರಿಯಲ್ ನೋಡ್ಕೊಂಡು ಸಖತ್ತಾಗಿದ್ದಾರಲ್ಲ, ನಮ್ಮ ಕನ್ನಡದಲ್ಲಿ ಇಂಥ ಒಂದು ಆ್ಯಕ್ಟ್ರ್ ಇದ್ದಾರೆ, ಸ್ಟ್ರಾಂಗ್ ಆ್ಯಕ್ಟ್ರ್ ಇದ್ದಾರೆ ಅಂತ ಅವಾಗಲೇ ಅನಿಸಿತ್ತು. ಆ್ಯಂಡ್ ಅವ್ರ ಸಿನಿಮಾಗಳು ಭಾಳ ನೋಡಿ ನಾನು ಭಾಳ ಇಷ್ಟಪಟ್ಟಿದ್ದೆ. ಬಿಕಾಸ್ ಯಾವುದೇ ಒಬ್ಬ ಸ್ಟ್ರಾಂಗ್ ಆ್ಯಕ್ಟರ್ ಇದ್ದಾಗ ನಾವು ಸ್ವಲ್ಪ ಏನು ಮಾಡಿದ್ರು ಅದು ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನಲ್ಲಿ. ಸೊ ತುಂಬ ಖುಷಿ ಆಯಿತು, ತುಂಬ ಹೆಮ್ಮೆ ಕೂಡ ಅನಿಸುತ್ತೆ. ನಮ್ಮ ಪ್ರಮೋದ್ ಅವರು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಹೋಗಿ ಕೂಡ ಜೈಬೇರಿಯನ್ನು ಬಾರಿಸ್ತಾ ಇದ್ದಾರೆ. ಸೊ ಈ ನಮ್ಮ ಸಿನಿಮಾದಲ್ಲೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ತುಂಬ ಕಾಂಟ್ರಾಸ್ಟ್ ಇದೆ, ಅವರ ಪಾತ್ರ ಆಗಿರಲಿ ನನ್ನ ಪಾತ್ರ ಆಗಿರಲಿ, ಭಾಳ ವ್ಯತಿರಿಕ್ತವಾಗಿರುವಂತಹ ಪಾತ್ರಗಳು. ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಅವರೇ ಹೇಳಿದರು, ಗುಮ್ಮಿನೇನಿ ವಿಜಯ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸು. ಆ್ಯಂಡ್ ಫೈಟ್ಸ್ ಆಲ್ರೆಡಿ ಹೇಳಿದ್ದಾರೆ. ನನ್ನ ಪಾತ್ರ ಅಷ್ಟೇನು ಫೈಟ್ ಗೀಟ್ ಎಲ್ಲ ಮಾಡಲ್ಲ, ಪ್ರಮೋದ್ ಅವ್ರ ಪಾತ್ರ ತುಂಬ ಫೈಟ್ ಮಾಡುತ್ತೆ. ನಾನು ಬೇರೆ ರೀತಿ ಫೈಟ್ ಅಂದರೆ ಅವ್ರು ಯಾರು ಮೇಲಿಂದ ಫೈಟ್ ಮಾಡಿದ್ರೆ ನಾನು ಕೆಳಗಿಂದ ಫೈಟ್ ಮಾಡ್ತೀನಿ, ಹಂಗೆಲ್ಲ ಇದೆ. ಬಟ್ ಅದೇ ಭುವನಂ ಗಗನಂ ಹೇಳಿದಾಗೆ ಭೂಮಿ ಆಕಾಶ ಎರಡೂ ವ್ಯತಿರಿಕ್ತವಾದ ಪಾತ್ರಗಳು ಜೊತೆಯಲ್ಲಿ ಸೇರಿದಾಗ ಏನೆಲ್ಲ ಆಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ನಮ್ಮ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ. ಆ್ಯಂಡ್ ನನ್ನ ಸ್ಟೋರಿಯಲ್ಲಿ ಪ್ರಕಾಶ್ ಅಣ್ಣ ಬರ್ತಾರೆ, ನಮ್ಮ ಊರವರೇ. ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಅವಕಾಶ ನಂಗೆ ಸಿಕ್ಕಿರಲಿಲ್ಲ, ತುಳುವಲ್ಲಿ ಮಾಡಿದ್ದೆ. ಕನ್ನಡದಲ್ಲಿ ಮೊದಲನೇ ಅವಕಾಶ, ನನಗೆ ಭಾಳ ಖುಷಿ ಇದೆ. ತುಂಬ ಅದ್ಭುತವಾದ ನಟ ಅವರು. ಆ್ಯಂಡ್ ಈ ಸಿನಿಮಾದಲ್ಲೂ ಅಷ್ಟೇ ಸ್ಟ್ರಾಂಗ್ ಆಗಿರುವಂಥ ಪಾತ್ರ ನಂದು ಅವ್ರದ್ದು ಕಾಂಬಿನೇಷನ್ ಇದೆ. ಪ್ರಶಾಂತ್ ಸರ್ ಇದ್ದಾರೆ. ಆ್ಯಂಡ್ ಉದಯ್ ಲೀಲಾ ಸರ್ ಬಗ್ಗೆ ಅವ್ರ ಸಿನಿಮಾಗಳು ಮಾತಾಡುತ್ತೆ, ಆಬ್ವಿಯಸ್ಲಿ ಅವ್ರ ಫ್ರೇಮ್ಸ್ಗಳು ಮಾತಾಡುತ್ತೆ. ನಾನೇನು ಅವ್ರ ಬಗ್ಗೆ ಹೇಳಬೇಕು ಅಂತಿಲ್ಲ. ಈ ಸಿನಿಮಾದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. 2 ಶೇಡ್ ಇದೆ. ಪ್ರಮೋದ್ ಅವರ ಒಂದು ಸಿನಿಮಾದಲ್ಲಿ ಶೇಡೇ ಬೇರೆ, ವಿಜುವಲೇ ಬೇರೆ ಇದೆ.
ನನ್ನ ಕತೆ ಏನಿದೆ ಅದೇ ವಿಜುವಲ್ ಬೇರೆ ಇದೆ. ಸೊ ಎರಡು ರೀತಿಯ ವಿಜುವಲ್ ನರೇಷನನ್ನು ಉದಯಲೀಲಾ ಸರ್ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸಿನಿಮಾ ಬಂದಾಗ ದಯವಿಟ್ಟು ಎಲ್ಲರ ಸಪೋರ್ಟ್ ಬೇಕು. ಯಾಕಂತ ಹೇಳಿದ್ರೆ ತುಂಬ ಪ್ರೀತಿ ಮತ್ತು ಇಷ್ಟ ಕಷ್ಟ ಎಲ್ಲ ಒಂದು ಪಟ್ಟು ಮಾಡಿರುವಂಥ ಸಿನಿಮಾ ಇದು. ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ಎಲ್ಲರಿಗೂ ನಮಸ್ಕಾರ. ಮೈ ನೇಮ್ ಇಸ್ ಪೊನ್ನು ಆ್ಯಶ್. ಇದರಲ್ಲಿ ಮೈ ಕ್ಯಾರೆಕ್ಟರ್ ನೇಮ್ ಇಸ್ ಭೂಮಿ ಆ್ಯಂಡ್ ಐ ವಾಂಟ್ ಟು ಗಿವ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್, producer and my co-actor, because throughout the movie they helped me a lot because I cannot speak Kannada fluently and that's it. ಎಲ್ಲರ ಆಶೀರ್ವಾದ ಬೇಕು. One more thing, I got one beautiful song in this movie. I want to thank to our music director. I used to do lots of reels through social media. So from that. Have you seen your co-artist previous movies? Yeah, Diya movie. Yeah, he's a wonderful, intelligent, powerful actor. I already said to him. Thank you so much. ಪ್ರಕಾಶ್ ಸರ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ವಿಷಯ ಹೇಳಿ ಆಗಿದೆ, ಸೊ ನಾನೇನು ಜಾಸ್ತಿ ಮಾತಾಡೋಂಗಿಲ್ಲ ಇಲ್ಲಿ. ಆ್ಯಂಡ್ ಇವರೆಲ್ಲ ಫುಲ್ ಸಿನಿಮಾ ಜರ್ನಿ ಹೇಳಿದ್ದಾರೆ. ನಂದು ಅಷ್ಟೊಂದು ದೊಡ್ಡ ಜರ್ನಿ ಇಲ್ಲ ಈ ಸಿನಿಮಾದಲ್ಲಿ. ನಾನು ಬರೀ ಪ್ರೀತಿ ಎಂಬವ್ರ ಜೊತೆ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಅಂದರೆ ಮೇ ಬಿ ಡೈರೆಕ್ಟರ್ ಸರ್ ನನ್ನ ಚೂಸ್ ಮಾಡಿದ ಎಲ್ಲೊಂದು ಮಜಾ ಬೇಕು ಅನ್ನೋ ಕಾರಣಕ್ಕೆ ಚೂಸ್ ಮಾಡಿದ್ದಾರೆ ಅನಿಸುತ್ತೆ. ನನಗಂತೂ ಪರ್ಸನಲಿ ತುಂಬ ಖುಷಿ ಕೊಟ್ಟಂಥ ಒಂದು ಪಾತ್ರ ಇದು. ಸ್ಪೆಷಲಿ ನಿಮ್ಮದು ಕ್ಯಾಮ್ರಾ ಏನಿದೆ, ನನ್ನ ಕುತ್ತಿಗೆಲಿ ಯಾವತ್ತೊಂದು ಕ್ಯಾಮ್ರಾ ಇರುತ್ತೆ. ನಿಮ್ಮದು ಕ್ಯಾಪ್ಚರಿಂಗ್ ಚೆನ್ನಾಗಿರುತ್ತೆ ಗೊತ್ತಿಲ್ಲ, ಬಟ್ ನಂದು ನೀವು ಸಿನಿಮಾದಲ್ಲಿ ನೋಡ್ಬೇಕು ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ಅಂತ. ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಪ್ರೊಡ್ಯೂಸರ್ಗೆ, ಬಿಕಾಸ್ ಈ ಸಿನಿಮಾ ಅಂತ ಅಲ್ಲ, ಅವರು ಒಂದು ದೊಡ್ಡ ಮಟ್ಟದೊಂದು ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಈ ಇಂಡಸ್ಟ್ರಿಯಲ್ಲಿ ಒಂದು ಗಟ್ಟಿಯಾಗಿ ಎಲ್ಲ ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡುವಂಥ ಒಂದು, ಯಾರೆಲ್ಲ ಈಗ ಹೊಸದಾಗಿ ಬರ್ತಾ ಇದ್ದಾರೆ ಅವರಿಗೊಂದು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಸರ್ ನಿಮಗೆ. ಆ್ಯಂಡ್ ಡೈರೆಕ್ಟ್ ಸರ್ ನಿಮಗೂ ಥ್ಯಾಂಕ್ ಯು. ಆ್ಯಂಡ್ ಆಲ್ ಮೈ ಕೋಆರ್ಟಿಸ್ಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗಂತೂ ದೊಡ್ಡ ಥ್ಯಾಂಕ್ ಯು. ನಾವು ಏನೇ ಮಾಡಿದ್ರು ಅದನ್ನು ದೊಡ್ಡ ಮಟ್ಟದ ರೀಚ್ ಮಾಡೋರು ನೀವು. ಸೊ ನಿಮ್ಮ ಸಪೋರ್ಟ್ ನಮ್ಮ ಇಡೀ ತಂಡಕ್ಕೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಬ್ಬರು ನಮ್ಮ ಹೀರೋಗಳ ಬಗ್ಗೆ ಹೇಳುವಂಗಿಲ್ಲ, ಎಲ್ಲ ಗೊತ್ತಿರುವಂಥದ್ದೇ. ಕನ್ನಡ ಆಗಿರ್ಬೋದು, ಈಗ ಬೇರೆ ಭಾಷೆಗಳಲ್ಲಿ ಕೂಡ ಮಿಂಚುವಂಥ ಪ್ರತಿಭೆಗಳು ಇಬ್ಬರು ಕೂಡ ದೊಡ್ಡ ಹೆಸರು ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾ ಒಂದು ದೊಡ್ಡ ಸಕ್ಸಸ್ ಆಗುವಂಥ ಎಲ್ಲ ಲಕ್ಷಣ ನಾನು ಕಾಣ್ತಾ ಇದೆ. ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ DOP ಸರ್ಗೆ. ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಅವ್ರು ಏನು ಅಂತ. ಮೇ ಬಿ ನೀವು ನೋಡಿರ್ಬೋದು, ರಾಘು ಅಂತ ಒಂದು ಸಿನಿಮಾ ಮಾಡಿದ್ರು ಅವರು, ಸಿಂಗಲ್ ಆರ್ಟಿಸ್ಟ್ ಇಟ್ಕೊಂಡು ವಿಜಯ ರಾಘವೇಂದ್ರ ಸರ್ ಮಾಡಿದ್ದಾರೆ. ಆ ಸಿನಿಮಾ ಎಷ್ಟು ನೋಡಿದರೆ ಗೊತ್ತಿಲ್ಲ, ಬಟ್ ಅದರ ಫ್ರೇಮ್ಸ್ ಅಂತೂ ಅದ್ಭುತವಾಗಿತ್ತು. ನನಗೆ ತುಂಬ ಪರ್ಸನಲಿ ಇಷ್ಟ ಆದಂಥ ಒಂದು ಸಿನಿಮಾ ಅದು. ಸೊ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ನಿಮಗೆಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ಥ್ಯಾಂಕ್ ಯು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.